ಸಾವಿನ ವಿಚಾರದಲ್ಲೂ ನಿಲ್ಲದ ರಾಜಕೀಯ ಮೇಲಾಟ, ಪರಿಹಾರದ ಲಾಭಕ್ಕಾಗಿ ಟಿಡಿಪಿ ಕಾಂಗ್ರೆಸ್ ಕಚ್ಚಾಟ. ಡೆಹ್ರಾಡೂನ್ ಏರ್ಪೋರ್ಟ್ನಲ್ಲೇ ಕೈ ಮಿಲಾಯಿಸಿದರು ಆಂಧ್ರ ಸಚಿವರು. ಅನ್ನ ಬೇಕಾ? ಹಾಗಾದ್ರೆ ಚಿನ್ನ ಕೊಡಿ ಅಂತಾರೆ ಸ್ಥಳೀಯರು. ದಿಕ್ಕು ಕಾಣದೆ ಕಂಗಾಲಾಗಿದ್ದಾರೆ ಸಂತ್ರಸ್ತರು. ಪ್ರವಾಹದ ನಾಡಿನಿಂದ ಸುವರ್ಣ ನ್ಯೂಸ್ ಪ್ರತ್ಯಕ್ಷ ವರದಿ. ಬಿಜೆಪಿಗೆ ಬಿಎಸ್ವೈರನ್ನ ಕರೆತರಲಿಕ್ಕೆ ಪಟ್ಟು ಹಿಡಿದ ಆಪ್ತರ ಬಣ. ನಾಳೆ ರಾಜ್ಯಾಧ್ಯಕ್ಷರ ಭೇಟಿಗೆ ತೀರ್ಮಾನ. ಯಡಿಯೂರಪ್ಪ ಅನಿವಾರ್ಯತೆ ಮನದಟ್ಟು ಮಾಡುವತ್ತ ಸಂಸದರ ಗಮನ. ಕರುಳ ಕುಡಿಯನ್ನೇ ಸೇಲಿಗಿಟ್ಟ ಕುಡುಕ ಅಪ್ಪ. 10,000 ಅಡ್ವಾನ್ಸ್ ಪಡೆಯುವಾಗ ಸಿಕ್ಕಿಬಿದ್ದ ಭೂಪ. ಮೈಸೂರಿನಲ್ಲಿ ಮಕ್ಕಳ ಮಾರಾಟ ಜಾಲ ಬಯಲು. ಒಂದೇ ದಿನ 700 ರೂಪಾಯಿ ಕಡಿಮೆ ಆಯಿತು ಚಿನ್ನದ ದರ. ರೂಪಾಯಿ ಸ್ಥಿತಿ ಮತ್ತಷ್ಟು ಘೋರ. ಆರ್ಥಿಕ ಪುನಶ್ಚೇತನಕ್ಕೆ ತಲೆಕೆಡಿಸಿಕೊಂಡಿದೆ ಕೇಂದ್ರ ಸರ್ಕಾರ. ನಮಸ್ಕಾರ, ನ್ಯೂಸ್ ಅವರಿಗೆ ತಮ್ಮೆಲ್ಲರಿಗೂ ಕೂಡ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಕೂಡ ಹಲವಾರು ಸುದ್ದಿಗಳಿವೆ. ಯಥಾ ಪ್ರಕಾರ ಪ್ರವಾಹದ ಸ್ಥಿತಿಯನ್ನು ನಾವು ಆರಂಭದಲ್ಲಿ ತೋರಿಸ್ತೀವಿ. ನಮ್ಮ ಪ್ರತಿನಿಧಿ ಕೂಡ ಆ ಪ್ರವಾಹದ ಸ್ಥಳದಲ್ಲೇ ಇದ್ದಾರೆ. ಜನ ಯಾವ ರೀತಿ ಪಡಬಾರದ ಯಾತನೆಯನ್ನು ಪಡ್ತಾ ಇದ್ದಾರೆ ಅದರ ಪ್ರತ್ಯಕ್ಷ ವರದಿಯನ್ನು ನೀವು ನೋಡ್ತೀರಿ. ನಾಳೆನೂ ಕೂಡ ನಾವು ಇದರ ಬಗ್ಗೆ ಸಾಕಷ್ಟು ವಿವರಗಳನ್ನು ಕೊಡ್ತೀವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನೇರ ಸಂಪರ್ಕಕ್ಕೆ ಬರ್ತಾರೆ ನಮ್ಮ ಪ್ರತಿನಿಧಿ ಅಜಿತ್ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಇನ್ನು ಕರುಳ ಕುಡಿಯನ್ನೇ ಸೇಲಿಗಿಟ್ಟಂಥ ಕಾಮುಕ ತಂದೆಯ ಕಥೆ ಇದು. ಮೈಸೂರಿನಲ್ಲಿ ಒಂದಾದ ಮೇಲೆ ಒಂದು ಇಂಥ ಬೆಳವಣಿಗೆಗಳು ಆಗ್ತಾ ಇರುವಂಥದ್ದು. ಮೊನ್ನೆ ತಾನೇ ಒಬ್ಬ ತಾಯಿ ತನ್ನ ಪುಟ್ಟ ಮಗುವನ್ನು ನಾಲೆಗೆಸ್ತಿದ್ಲು, ಆಮೇಲೆ ನಾಟಕ ಆಡಿದ್ಲು. ಅದನ್ನು ಕೂಡ ಪೊಲೀಸರು ಬಹಿರಂಗಗೊಳಿಸಿದರು. ಈಗ ಮಕ್ಕಳನ್ನೇ ಮಾರಾಟ ಮಾಡುವಂಥ ಒಂದು ಜಾಲವನ್ನು ಪೊಲೀಸರು ಹೊರಗಡೆಗೆ ತಂದಿದ್ದಾರೆ. ನಿಜಕ್ಕೂ ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ DCP ಮಾಲಗತ್ತಿ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ ಮೈಸೂರಿನಿಂದ. ಇನ್ನು ಒಂದೇ ದಿನಕ್ಕೆ 700 ರೂಪಾಯಿ ಕಡಿಮೆಯಾಗಿದೆ ಚಿನ್ನದ ಬೆಲೆ. ಚಿನ್ನ ಕೊಳ್ಳೋರಿಗೆ ಸುಗ್ಗಿನೋ ಸುಗ್ಗಿ. ಆದರೆ ಚಿನ್ನ ಕೊಳ್ಳೋದು ಕೂಡ ಒಂದು ದೊಡ್ಡ ಅಪಾಯಕ್ಕೆ ನಾಂದಿ ಹಾಡುತ್ತೆ ಅನ್ನುವಂಥದ್ದು. ಇವತ್ತಿನ ಆರ್ಥಿಕ ಸ್ಥಿತಿಗತಿಗಳಿಗೆ ಹೋಲಿಸಿದರೆ ಚಿನ್ನ ಖರೀದಿ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಯಾಕೆ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಕುಸಿತಾ ಇದೆ? ಎಲ್ಲಿ ತನಕ ಬಂದು ನಿಲ್ಲಬಹುದು ಚಿನ್ನದ ಬೆಲೆ? ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ವಿಶ್ವನಾಥ್ ಭಟ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ, ಆರ್ಥಿಕ ತಜ್ಞರು. ಮತ್ತೊಬ್ಬರು ರಾಜೇಶ್ ಮೆಹ್ತಾ ಉದ್ಯಮಿ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಯಾಕೆ ಚಿನ್ನದ ಬೆಲೆ ಕುಸಿತಾ ಇದೆ ದಿನದಿಂದ ದಿನಕ್ಕೆ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಚರ್ಚೆ ಮಾಡ್ತಾರೆ. ಇನ್ನು ಅವೈಜ್ಞಾನಿಕವಾಗಿ ರಸ್ತೆಗಳನ್ನು ನಿರ್ಮಾಣ ಮಾಡುವಂಥದ್ದು, ರಸ್ತೆಗಳನ್ನು ಅಗಲ ಮಾಡುವಂಥದ್ದು, ಅಂಡರ್ ಪಾಸ್ಗಳನ್ನು ಮಾಡುವಂಥದ್ದು, ಮೇಲ್ಸೇತುವೆಗಳನ್ನು ಮಾಡುವಂಥದ್ದು ಯಾಕೆ ಹೀಗಾಗ್ತಾ ಇದೆ? ಜೊತೆಗೆ 10-12 ಸ್ಥಳಗಳನ್ನು ಈಗಾಗಲೇ ಗುರುತಿಸಲಾಗಿದೆ. ಇವನ್ನ ವೈಡನ್ ಮಾಡಲೇಬೇಕು ರಸ್ತೆಯನ್ನು ಅಂತ ರಾಜ್ಯ ಸರ್ಕಾರ ಹೊರಟಿರುವಂಥದ್ದು. ಇದರ ಪರಿಣಾಮಗಳು, ಅಡ್ಡ ಪರಿಣಾಮಗಳು ಏನಾಗಬಹುದು ಅನ್ನುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಹರಿ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಅವರು ಸಾಕಷ್ಟು ಇದರ ಬಗ್ಗೆ ಅಧ್ಯಯನ ಮಾಡಿರುವಂಥವ್ರು, ಇದರ ಬಗ್ಗೆ ತಿಳ್ಕೊಂಡಿರುವಂಥವ್ರು, ರಾಜ್ಯ ಸರ್ಕಾರಕ್ಕೆ ಇವರು ಸಲಹೆಗಾರರು ಕೂಡ ಹೌದು. ಯಾವ ರೀತಿ ರಸ್ತೆಗಳನ್ನು ಮಾಡಬಹುದು, ಯಾವ ರೀತಿ ಟ್ರಾಫಿಕನ್ನು ನಿಯಂತ್ರಣ ಮಾಡಬಹುದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಶ್ರೀಹರಿ ಸಾಕಷ್ಟು ಮಾತಾಡ್ತಾರೆ. ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬರ್ತಾರೆ. ಬನ್ನಿ ಆರಂಭ ಮಾಡೋಣ. ಸಾವಿನ ವಿಚಾರದಲ್ಲೂ ಕೂಡ ರಾಜಕೀಯ ನಮ್ಮಲ್ಲಿ ನಿಲ್ತಾ ಇಲ್ಲ. ಎಲ್ಲೋ ನಾ ಮುಂದು ತಾ ಮುಂದು, ತಾವು ಅದರ ಉಪಯೋಗ ಪಡಿಬೇಕು, ಇನ್ನೊಬ್ಬರು ಅದರ ಉಪಯೋಗ ಪಡಿಬಾರ್ದು ಅಂತ ಕೆಸರ ಚಾಟ ಕೂಡ ಆರಂಭ ಆಗಿದೆ. ಇದೆಲ್ಲದರ ಜೊತೆಗೆ ಮಿಲಿಟರಿಯವರು ಸದ್ದು ಗದ್ದಲ ಇಲ್ಲದೇ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಇದು ಉತ್ತರಾಖಂಡದ ಸ್ಥಿತಿಗತಿ. ಉತ್ತರಾಖಂಡದಲ್ಲಿ ಒಂದು ಕಡೆಗೆ ಮಳೆ ಸುರಿತಾ ಇದೆ, ಇನ್ನೊಂದು ಕಡೆಗೆ ಜನ ಕೂಡ ಸಿಕ್ಕಾಕೊಂಡಿದ್ದಾರೆ. ಸಾವಿರಾರು ಜನ ಈಗಾಗಲೇ ಹಸುನೀಗಿದ್ದಾರೆ. ನಾನು ಹೇಳ್ತಾ ಇದ್ದೆ, ಮಿಲಿಟರಿಯವರು ಟೊಂಕ ಕಟ್ಟಿ ನಿಂತಿದ್ದಾರೆ ಇವರೆಲ್ಲರ ರಕ್ಷಣೆಗೋಸ್ಕರ. ಆದರೂ ಸುರಕ್ಷಿತ ತಾಣಗಳಿಗೆ ಬರಲಿಕ್ಕೆ ಸಂತ್ರಸ್ತರು ಇನ್ನೂ ಕೂಡ ಪರದಾಡುವಂಥ ಸ್ಥಿತಿ ಉದ್ಭವ ಆಗಿರುವಂಥದ್ದು. ಇದರ ಮಧ್ಯೆ ಸಂತ್ರಸ್ತರನ್ನು ದುಷ್ಕರ್ಮಿಗಳು ಹರಿದು ಮುಗ್ತಾ ಇದ್ದಾರೆ. ಕೆಲವರಂತೂ ಸಂತ್ರಸ್ತರನ್ನು ಅಕ್ಷರಶಃ ಸುಲಿಗೆ ಮಾಡ್ತಾ ಇದ್ದಾರೆ ಅನ್ನುವಂಥ ವರದಿ ಬಂದಿರುವಂಥದ್ದು. ನೀವೇನಾದರೂ ಒಂದು ತುತ್ತು ಅನ್ನ ಕೇಳಿದ್ರೆ ಅವರು ಕೇಳುವಂಥದ್ದು ಏನು ಅಂದರೆ, ನಿಮ್ಮ ಮೈ ಮೇಲೆ ಇದೆಯಲ್ಲ ಚಿನ್ನ, ಆ ಬೆಳ್ಳಿ ಬಂಗಾರ ಬಿಚ್ಕೊಡಿ ಅನ್ನುವಂಥ ಒಂದು ಡಿಮ್ಯಾಂಡನ್ನು ಇಡ್ತಿರುವಂಥದ್ದು. ಚಿನ್ನ ಕೊಡಿ, ಇಲ್ಲ ಅಂದರೆ ನಿಮಗೆ ಅನ್ನ ಸಿಗಲ್ಲ ಅನ್ನುವಂಥ ಧಮಕಿಯನ್ನು ಹಾಕ್ತಿರುವಂಥದ್ದು. ಇನ್ನೊಂದು ಕಡೆಗೆ ಡೆಹ್ರಾಡೂನ್ ಪರಿಹಾರ ಕೇಂದ್ರದಲ್ಲಿ ಸಂತ್ರಸ್ತರ ಬಂಧುಗಳ ರೋದನ ಮುಗಿಲು ಮುಟ್ಟಿದೆ. ಎಲ್ಲೋ ನಮ್ಮವರೆಲ್ಲ ಸಿಕ್ಕಾಕೊಂಡಿದ್ದಾರೆ ಅಂತ ಅವರು ಕೂಡ ನೋಡ್ಲಿಕ್ಕೆ ಬಂದಿದ್ದಾರೆ. ಬದುಕಿದ್ದರೋ ಇಲ್ಲೋ ಅನ್ನುವಂಥ ಆತಂಕ ಅವ್ರನ್ನೂ ಕೂಡ ಕಾಡ್ತಾ ಇದೆ. ಒಂದು ಕಡೆಗೆ ಇವರ ಸ್ಥಿತಿಗತಿಗಳನ್ನು ಕೂಡ ಕೇಳುವಂಥದ್ದು ಕಷ್ಟನೇ. ಯಾಕಂದರೆ ಅವರೇನು ಇದರೋ ಸತ್ತಿದ್ದರೋ
ಅಥವಾ ಎಲ್ಲಿದ್ದಾರೆ ಇದು ಯಾವುದರ ಬಗ್ಗೆನೂ ಕೂಡ ಅವರಿಗೆ ತಿಳುವಳಿಕೆ ಮೂಡಿಸುವಂಥವ್ರ ಸಂಖ್ಯೆ ಕೂಡ ಅಲ್ಲಿ ಕಡಿಮೆ ಇದೆ. ಇದರ ಬಗ್ಗೆ ವಿವರಗಳನ್ನು ಕೊಡುವಂಥವ್ರು ನಾವು ನೋಡ್ತಾ ಇದ್ದೀವಿ. ಎಂಥ ಒಂದು ಹೀನ ಸ್ಥಿತಿನಲ್ಲಿ ಅವರು ಬದುಕ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ. ಒಂದು ಕಡೆಗೆ ಸಂತ್ರಸ್ತರ ವಿಜುವಲ್ಸನ್ನು ನೋಡ್ತಾ ಇದ್ದೀವಿ, ಇನ್ನೊಂದು ಕಡೆಗೆ ತಮ್ಮ ಮಕ್ಕಳನ್ನು ಕಳ್ಕೊಂಡಿರುವಂಥವ್ರು ಅವರ ಫೋಟೋಗಳನ್ನು ಹಿಡಿದು ತೋರಿಸ್ತಾ ಇದ್ದಾರೆ. ಎಲ್ಲಾದರೂ ನಮ್ಮವ್ರು ನೋಡಿದ್ರ ಅಂತ ಒಂದು ದೊಡ್ಡ ಪಟ್ಟಿನ ಹಾಕಿದ್ದಾರೆ. ನಾವು ನೋಡ್ತಾ ಇದ್ದೀವಿ, ಈ ರೈಲ್ವೆ ಬುಕ್ಕಿಂಗ್ ಆಗುವಂಥ ಸಂದರ್ಭದಲ್ಲಿ ಹಾಕುವಂಥ ಪಟ್ಟಿಗಳು ಅದೇ ರೀತಿಯ ಪಟ್ಟಿಗಳನ್ನು ಹಾಕಿದ್ದಾರೆ. ಯಾರ್ಯಾರು ಎಲ್ಲೆಲ್ಲಿದ್ದಾರೋ ಏನೋ ನೋಡಿ ಆ ಫೋಟೋಗಳನ್ನು ಕೂಡ ಪ್ರದರ್ಶನ ಮಾಡುವಂಥದ್ದು. ಎಂಥ ಕಟುಕನಿಗಾದರೂ ಕೂಡ ಕಣ್ಣೀರು ಬರಬೇಕು ಅಂಥ ಒಂದು ದುಸ್ಥಿತಿ ಅಲ್ಲಿ ಉದ್ಭವ ಆಗಿರುವಂಥದ್ದು. ಆದರೆ ಇವರ ಕಷ್ಟಗಳನ್ನು ಕೇಳುವಂಥವರು ಯಾರು ಇಲ್ಲ ಅನ್ನುವಂಥದ್ದು. ಯಾಕಂದರೆ ಈಗ ಕೆಲವರು ಬದುಕಿದಂಥವ್ರಿಗೆ ಊಟ ಸಿಗ್ತಾ ಇಲ್ಲ, ಅಂಥವ್ರಿಗೊಂದು ವ್ಯವಸ್ಥೆ ಮಾಡಿಕೊಡಿ, ಆದಷ್ಟು ಬೇಗ ಅಂಥವ್ರನ್ನ ನಮಗೆ ತೋರಿಸಿ ಅಂತ ಇವರು ಪಟ್ಟು ಹಿಡಿದು ಕೂತಿದ್ದಾರೆ. ಆದರೆ ಇವರ ಅಳಲನ್ನು ಕೇಳೋರು ಯಾರು? ಹೀಗಾಗಿಯೇ ಇವರ ಆಕ್ರೋಶವನ್ನು ಕೂಡ ಇವರು ಹೊರಗಡೆ ಹಾಕಿರುವಂಥದ್ದು. ಈ ಮಧ್ಯೆ ಡೆಹ್ರಾಡೂನ್ನಲ್ಲಿ ಮಧ್ಯಪ್ರದೇಶದ 12 ಪ್ರವಾಸಿಗರು ಪ್ರವಾಹದಲ್ಲಿ ಸಿಕ್ಕಾಕೊಂಡಿದ್ದರು. ಆದ್ದರಿಂದ ಅಲ್ಲಿನ ಶಾಸಕ ಸಂಜಯ್ ಪಾಠಕ್ ಪ್ರವಾಸಿಗರನ್ನು ರಕ್ಷಣೆ ಮಾಡಲಿಕ್ಕೆ ಹೆಲಿಕಾಪ್ಟರ್ ತಂದರು. ಆದರೆ ಅಲ್ಲಿನ ಚಿತ್ರಣ ನೋಡ್ತಿದ್ದ ಹಾಗೆಯೇ ಸಂಜಯ್ ಅವರ ಮನಸ್ಸು ಚುರುಕಂತು. ಎಲ್ಲ ಪ್ರವಾಸಿಗರನ್ನು ರಕ್ಷಣೆ ಮಾಡಲಿಕ್ಕೆ ತಮ್ಮ ಹೆಲಿಕಾಪ್ಟರನ್ನೇ ರಕ್ಷಣಾ ಕಾರ್ಯಕ್ಕೆ ಕೊಟ್ಟು ಅವರು ಔದಾರ್ಯತೆಯನ್ನು ಕೂಡ ಮೆರೆದರು. ಒಂದು ಕಡೆಗೆ ಉತ್ತರಾಖಂಡ್ನಲ್ಲಿ ಜಲಪ್ರಳಯದಿಂದ ಸಾವಿನ ಸಂಖ್ಯೆ ದಿನೇ ಹೆಚ್ಚುತ್ತಾ ಇದೆ. ಅದರಲ್ಲೂ ಕೂಡ ರಾಜಕಾರಣಿಗಳು ಕೆಟ್ಟ ರಾಜಕೀಯವನ್ನು ಮೆರೆತಿರುವಂಥದ್ದು. ಎಲ್ಲೋ ಕೆಲವರು ಮಾತ್ರ ಔದಾರ್ಯವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಹೆಲಿಕಾಪ್ಟರ್ ತಂದಿದ್ದನ್ನೇ ರಕ್ಷಣಾ ಕಾರ್ಯಾಚರಣೆಗೆ ಕೊಟ್ಟು ಕೆಲವರು ಹೃದಯವಂತಿಕೆಯನ್ನು ಕೂಡ ಮೆರೆದಿದ್ದಾರೆ. ಇನ್ನು ಕೆಲವರು ಬರೀ ಇಲ್ಲಿ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಆ ರಾಜಕೀಯ ಅನ್ನುವಂಥದ್ದು ಅದು ರಾಹುಲ್ ಗಾಂಧಿ ಮೋದಿಯವರಿಂದಲೂ ಕೂಡ ಆರಂಭ ಆಯಿತು. ಅದು ಇಲ್ಲಿಂದ ಇಲ್ಲಿ ತನಕ ಬಂದು ನಿಂತಿರುವಂಥದ್ದು ನೋಡ್ತಾ ಇದ್ದೀವಿ. ಇವರಿಬ್ಬರು ಏನು ಕಿತ್ತಾಡ್ತಾ ಇದ್ದಾರೆ, ಇವರು ಸಾಮಾನ್ಯ ಜನಗಳು ಅಂತ ಅಂದ್ಕೋಬೇಡಿ. ಇವರಿಬ್ಬರು ಕೂಡ ಮಹಾನ್ ಸಂಸದರು, ಆಂಧ್ರ ಪ್ರದೇಶದ ಸಂಸದರು. ಅಂದರೆ ಎಲ್ಲ ಒಂದು ಕಡೆಗೆ ಆಗ್ತಿರುವಂಥ ಕೆಲಸ ಕಾರ್ಯಗಳೇನಿದೆ ಅದೆಲ್ಲದೂ ಕೂಡ ನಮ್ಮಿಂದಲೇ ಆಗ್ತಾ ಇದೆ ಅಂತ ಬಿಂಬಿಸಬೇಕಾಗಿತ್ತು ಅವರು ಜನಗಳಿಗೆ. ಅದು ಆಗದೇ ಇದ್ದಾಗ ಈ ರೀತಿಯ ಅಸಮಾಧಾನಗಳನ್ನು ನೋಡ್ತಾ ಇದ್ದೀವಿ. ಆಂಧ್ರ ಪ್ರದೇಶದ ಹಲವು ಸಂತ್ರಸ್ತರು ಕೂಡ ಉತ್ತರಾಖಂಡದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಆದರೆ ಇವರ ರಕ್ಷಣೆ ಹೆಸರಲ್ಲಿ ನಾಯಕರು ರಾಜಕೀಯ ಮಾಡ್ತಾ ಇದ್ದಾರೆ. ಆಂಧ್ರದ ಜನರನ್ನು ಡೆಹ್ರಾಡೂನ್ ವಿಮಾನ ನಿಲ್ದಾಣಕ್ಕೆ ಕರೆತರಲಾಗಿತ್ತು. ಇವರ ಜೊತೆ ಆಂಧ್ರದ TDP ಸಂಸದ ರಮೇಶ್ ರಾಠೋಡ್ ಹಾಗೂ ಕಾಂಗ್ರೆಸ್ ಸಂಸದ ವಿ ಹನುಮಂತರಾವ್ ಕೂಡ ಇದ್ದರು. ಆದರೆ ಸಂತ್ರಸ್ತರ ನಾಯಕರಾಗಲಿಕ್ಕೆ ಇವರಿಬ್ಬರೂ ಕೂಡ ವಿಮಾನ ನಿಲ್ದಾಣದಲ್ಲೇ ಹೊಡೆದಾಟ ಶುರು ಹಚ್ಕೊಂಡ್ಬಿಟ್ರು. ಕೈ ಮಿಲಾಯಿಸಿದರು. ಎಲ್ಲರ ಎದುರುಗಡೆ ಇವರು ಜಗಳ ಮಾಡಿದರು. ಬಾಯಿಗೆ ಬಂದಾಗೆ ಪರಸ್ಪರ ಬೈದಾಡಿಕೊಂಡ್ರು. ಡೆಹ್ರಾಡೂನ್ನ ವಿಮಾನ ನಿಲ್ದಾಣದಲ್ಲೇ ಈ ಘಟನೆ ನಡೆದೋಯಿತು. ಪೊಲೀಸರು ಮಾತ್ರ ಮಧ್ಯಪ್ರವೇಶ ಮಾಡಿ ನಾಯಕರ ಜಗಳ ಬಿಡಿಸಬೇಕಾಯಿತು. ಆದರೆ ಸಾವು ನೋವಿನ ವಿಚಾರದಲ್ಲೂ ಕೂಡ ಲಾಭ ಪಡೆಯಲಿಕ್ಕೆ ಈ ಜನನಾಯಕರು ಹವಣಿಸಿದ್ದು ಒಂದು ಲೆಕ್ಕದಲ್ಲಿ ನಾಚಿಕೆಗೇಡಿನ ಸಂಗತಿ. ಜಗಳ ಮಾಡೋ ನಾಯಕರಿಗೆ ನಾಚಿಕೆ ಆಗಬೇಕು. ಯಾಕಂದರೆ ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದಾಗಬೇಕು. ಅಲ್ಲಿ ಸಿಕ್ಕಾಕೊಂಡಂಥವ್ರನ್ನ ರಕ್ಷಣೆ ಕಾರ್ಯ ಮೊದಲಾಗಬೇಕು, ಆಮೇಲೆ ಪರಿಹಾರ ಕಾರ್ಯಗಳ ಬಗ್ಗೆ ಯೋಚನೆ ಮಾಡಬೇಕು. ಆದರೆ ಹೆಸರು ತಗೊಳ್ಳೋಕ್ಕೋಸ್ಕರ ಈ ರಾಜಕೀಯ ಪಕ್ಷದ ನಾಯಕರು ಕಿತ್ತಾಡ್ಕೊಳ್ಳೋದು ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ಇದಕ್ಕೆ ಸಂಬಂಧಪಟ್ಟಾಗೆ ಒಟ್ಟಾರೆ ಅಲ್ಲಿನ ಸ್ಥಿತಿಗತಿಗಳು ಯಾವ ರೀತಿ ಇದೆ ಇದಕ್ಕೆ ಸಂಬಂಧಪಟ್ಟಾಗೆ ಮಾತಾಡಲಿಕ್ಕೆ ನಮ್ಮ ಪ್ರತಿನಿಧಿ ಖುದ್ದಾಗಿ ಅಲ್ಲಿದ್ದಾರೆ ಅಜಿತ್ ಬೆಳಗಿನಿಂದ ಸಾಕಷ್ಟು ವಿವರಗಳನ್ನು ನೀಡಿದ್ದಾರೆ. ಅಜಿತ್ ಅವ್ರ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ, ಅಲ್ಲಿನ ಸ್ಥಿತಿಗತಿಗಳೇನು ಕೇಳ್ತೀನಿ. ಆದರೆ ಅದಕ್ಕಿಂತ ಮೊದಲೊಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ನಾನು ಅಜಿತ್ ಅವ್ರ ಜೊತೆಗೆ ಮಾತಾಡ್ತೀನಿ.